ಇದೆ ಅಲ್ವಾ ಅದಕ್ಕೆ ನೀವು ಹುಡುಕ್ತಾ ಇದ್ದು? ನೀವು ನಿಮ್ಮ ತಮ್ಮನ ಹತ್ರ ಖುಷಿ ಖುಷಿಯಾಗಿ ಮಾತಾಡೋದು ನೋಡಿದಾಗಲೇ ನನಗೆ ಅನುಮಾನ ಬಂತು. ಸರಿ ಹೋಗೋ ದಾರಿ ಅಂತ ಹೇಳಿದ್ರಲ್ಲ, ಇದೇನಾ ಅದಕ್ಕೆ? ಹಾಗಿದ್ರೆ ಸಾಯೋದೇ ನಿಮಗೆ ಸರಿ ದಾರಿನಾ? ಯಾರ ಬಗ್ಗೆನೂ ನೀವು ಯೋಚನೆ ಮಾಡ್ತಿಲ್ಲ ಅಲ್ವಾ? ನನ್ನ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ರ ಲಕ್ಷ್ಮಿ? ಎಲ್ರಿಗೂ ಅವ್ರಿಗೆ ಬೇಕಾದಾಗ ಡಿಸೈಡ್ ಮಾಡಿ ನನ್ನ ಲೈಫೇ ಹಾಳಾಗಿ ಹೋಗಿದ್ಯಲ್ಲ. ನೀನ್ ಏನೇನೋ ಮಾತಾಡ್ಬೇಡ ಲಕ್ಷ್ಮಿ. ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲ. ಯಾರದಕ್ಕೆ ನಿಮ್ ಬಗ್ಗೆ ಯೋಚನೆ ಮಾಡಿಲ್ಲ? ಅವತ್ತು ನಾನೇ ಬಂದು ನಿಮಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ಬೊಕ್ಕೆ ಕೊಟ್ಟು ಹೇಳಿ ಅಂತ ಹೇಳಿಲ್ವಾ? ಅವತ್ತು ನಾನು ನಿಜವಾಗ್ಲೂ ಬೊಕ್ಕೆನ ಚೇಂಜ್ ಮಾಡಿರಲಿಲ್ಲ ಅದಕ್ಕೆ. ಆದ್ರೆ ನೀವು ಬೇರೆ ಏನೋ ಅರ್ಥ ಮಾಡ್ಕೊಂಡ್ರಿ. ಅದನ್ನ ಮಾತಾಡಿ ಸರಿ ಮಾಡೋ ಬದಲು ಈ ದಾರಿ ಹಿಡ್ದಿದ್ದೀರಲ್ಲ ಅದಕ್ಕೆ. ನನಗ್ ಬೇರೆ ದಾರಿ ಆದ್ರೂ ಏನಿದೆ ಲಕ್ಷ್ಮಿ? ನನ್ನ ಲೈಫು, ನನ್ನ ಕನ್ಸು, ನನ್ನ ಬದುಕು ಎಲ್ಲಾನು ನನ್ನ ಕಣ್ ಮುಂದೆನೆ ಮಣ್ಣಾಗಿ ಹೋಗ್ತಿದ್ಯಲ್ಲ. ನನಗೆ ಮದ್ವೆ ಇಷ್ಟ ಇಲ್ಲ, ನಾನು ಓದ್ಬೇಕು ಅಂದ್ರೂ ಎಲ್ಲರೂ ನನಗೆ ಒತ್ತಾಯ ಮಾಡಿ ಮದ್ವೆ ಮಾಡಿದ್ರು. ಅಮೃತಾಗೆ ಮದುವೆ ನಿಶ್ಚಯ ಮಾಡಿದ್ವಿ. ನಾನು ಮದ್ವೆ ನಿಲ್ಸಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಎಲ್ಲ ಪ್ಲಾನ್ಗಳಿಗೂ ನೀನ್ ಅಡ್ಡ ಬಂದೆ. ಈಗ ನನಗೆ ಇದನ್ ಬಿಟ್ಟು ಬೇರೆ ಏನ್ ದಾರಿ ಇದೆ? ನೋಡಿ ಅದಕ್ಕೆ, ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ನಿಮ್ಮನ್ನ ಯಾರು ಒತ್ತಾಯ ಮಾಡ್ತಿರ್ಲಿಲ್ಲ. ನಮ್ಮ ಮನೆಯವರು ಅಂತ ಕಟುಕರಲ್ಲ ಅದಕ್ಕೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಒತ್ತಾಯ ಮಾಡೋ ಅಂತ ನೀಚ ಬುದ್ಧಿ ನಮ್ಮ ಮನೆಯವ್ರಿಗಿಲ್ಲ. ನಮ್ಮಣ್ಣ ನಿಮ್ಗೆ ಒಪ್ಪಿಗೆ ಇದೆಯೋ ಇಲ್ವೋ, ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಸತಿ ಪ್ರಯತ್ನ ಪಟ್ಟ. ಇಷ್ಟ ಇಲ್ಲದೆ ಮದುವೆ ಆಗೋಕ್ಕಿಂತ ಅರ್ಥ ಮಾಡ್ಕೊಂಡು ದೂರ ಉಳಿಯೋದು ಒಳ್ಳೇದಲ್ವಾ? ಕೆಂಪು ಕಲರ್ ಕೊಟ್ರೆ ಹಳದಿ ಕಲರ್ ಕೊಟ್ರೆ ಹೇಳಿ ಅದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟ. ಆದ್ರೆ ನೀವು ಪ್ರತಿ ಸತಿ ಒಂದ್ ಬಂದಾಗೆಲ್ಲ ಆಟ್ಕೊಂಡೆ ಮೇಲೆ ದೀಪ ಇಟ್ರಿ. ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ನಿಮ್ ತಾತನ ಹತ್ರ ಹೇಳ್ಬೇಕಿತ್ತು. ಕೊನೆ ಪಕ್ಷ ತಾಳಿ ಕಟ್ಟೋ ಕೊನೆಗಳಿಗೆಲ್ಲಾದ್ರೂ ನನಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ಬೋದಿತ್ತು. ಹೇಗ್ ಹೇಳಕ್ಕಾಗತ್ತೆ ಲಕ್ಷ್ಮಿ? ಹೇಗ್ ಹೇಳಕ್ಕಾಗತ್ತೆ? ನಮ್ ಮನೇಲಿ ನನ್ ಮಾತು ಕೇಳ್ತಾರ? ಅದು ಅಲ್ದೆ ತಾತನ್ ಮುಂದೆ ಮಾತಾಡೋದಿಕ್ಕೆ ಭಯ ಆಗತ್ತೆ. ತಾತನಿಗೆ ಹರ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ ಲಕ್ಷ್ಮಿ. ಸ್ವಾರ್ಥಿ ಅದಕ್ಕೆ ನೀವು ನಿಮ್ಮ ಮನೆಯವ್ರ ಫೀಲಿಂಗ್ಸಿಗಾದ್ರೆ ಬೆಲೆ ಇದೆ, ಆದ್ರೆ ನಮ್ಮ ಮನೆಯವ್ರ ಭಾವನೆಗಳಿಗೆ ಬೆಲೆನೇ ಇಲ್ವಾ?